ವಿದೇಶದಿಂದ ಬರೋ ಮೊದಲೇ ಬೇಲ್ ಮೊರೆ ಹೋದ ಪ್ರಜ್ವಲ್ ರೇವಣ್ಣ. ಕೊನೆಗೂ ಮೇ 31ಕ್ಕೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಬರ್ತಾ ಇದ್ದ ಹಾಗೆ ಲಾಕ್ ಮಾಡೋದಕ್ಕೆ ಎಸ್ಐಟಿ ಟೀಮ್ ಸಕಲ ಸಜ್ಜು. ಪೆನ್ ಡ್ರೈವ್ ಪ್ರಕರಣದಿಂದ ಮಾನಸಿಕವಾಗಿ ಕುಗ್ಗಿದ್ರ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ನಾಳೆ ಹಾಸನದಲ್ಲಿ ಬೃಹತ್ ಹೋರಾಟ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನದ ಭೀತಿ ಎದುರಿಸುತ್ತಿದ್ದಾರೆ. ಬಂಧನದಿಂದ ತಪ್ಪಿಸಿಕೊಳ್ಳಲು ಭಾರತಕ್ಕೆ ವಾಪಸ್ಸಾಗೋ ಮೊದಲೇ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ದಾರೆ. ಪ್ರಜ್ವಲ್ ಪರ ವಕೀಲ ಅರುಣ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. 3 ಅತ್ಯಾಚಾರ ಪ್ರಕರಣ ಸಂಬಂಧ ಜನಪ್ರತಿನಿಧಿಗಳ ಕೋರ್ಟ್ಗೆ ಪ್ರಜ್ವಲ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಎಫ್ಐಆರ್ ದಾಖಲಾದ ತಿಂಗಳ ಬಳಿಕ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ದಾರೆ. ಸಿಐಡಿ ಸೈಬರ್ ಠಾಣೆಯಲ್ಲಿ ದಾಖಲಾಗಿದ್ದ ಎಫ್ಐಆರ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದು, ಅತ್ಯಾಚಾರ ಕೇಸ್ನಡಿ ಸಿಐಡಿ ಕ್ರೈಮ್ ನಂಬರ್ 20ರಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಮಧ್ಯೆ ಕೋರ್ಟ್ ಮೇ 31ಕ್ಕೆ ಅರ್ಜಿ ವಿಚಾರಣೆ ನಡೆಸುವುದಾಗಿ ತಿಳಿಸಿದೆ. ಅಲ್ಲದೆ 3 ಪ್ರಕರಣದಲ್ಲೂ ಆಕ್ಷೇಪಣೆ ಸಲ್ಲಿಸಲು ಸೂಚಿಸಿದೆ. ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಆರೋಪಿಯಾದ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ಸ್ವದೇಶಕ್ಕೆ ಮರಳುತ್ತಾ ಇದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನದಲ್ಲಿ ಟಿಕೆಟ್ ಬುಕ್ ಮಾಡಿರುವ ಪ್ರಜ್ವಲ್ ರೇವಣ್ಣ ನಾಳೆ ಮಧ್ಯಾಹ್ನ 3:35ಕ್ಕೆ ಜರ್ಮನಿಯ ಮ್ಯೂನಿಕ್ನಿಂದ ಬಿಸಿನೆಸ್ ಕ್ಲಾಸ್ನಲ್ಲಿ ಹೊರಟು ಶುಕ್ರವಾರ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರು ತಲುಪಲಿದ್ದಾರೆ. ಈ ಮಧ್ಯೆ ಪ್ರಜ್ವಲ್ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ ಲಾಕ್ ಮಾಡಲು ಎಸ್ಐಟಿ ಟೀಮ್ ಸಕಲ ಸಜ್ಜಾಗಿದೆ. ಈಗಾಗಲೇ ಬಂಧನ ವಾರೆಂಟ್ ಪಡೆದಿರುವ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯ ಬಳಿಕ ಮೆಡಿಕಲ್ ಟೆಸ್ಟ್ ಮಾಡಲಿದ್ದಾರೆ. ಬಳಿಕ ಕೋರ್ಟ್ ಮುಂದೆ ಪ್ರಜ್ವಲ್ ಹಾಜರುಪಡಿಸಲಿರುವ ಎಸ್ಐಟಿ ಪ್ರಜ್ವಲ್ ರೇವಣ್ಣರನ್ನ ಕಸ್ಟಡಿಗೆ ಕೇಳಲಿದೆ. ಇತ್ತೀಚೆಗಷ್ಟೇ ಪ್ರಜ್ವಲ್ ರೇವಣ್ಣ ಅಜ್ಞಾತ ಸ್ಥಳದಿಂದ 2 ನಿಮಿಷ 57 ಸೆಕೆಂಡ್ಗಳ ವಿಡಿಯೋ ಬಿಡುಗಡೆ ಮಾಡಿ ಮೇ 31ರಂದು ಭಾರತಕ್ಕೆ ಬಂದು ವಿಚಾರಣೆ ಎದುರಿಸುವುದಾಗಿ ಹೇಳಿದರು. ಅಲ್ಲದೆ ತನ್ನ ವಿರುದ್ಧದ ಎಲ್ಲ ಆರೋಪಗಳನ್ನು ತಳ್ಳಿಹಾಕಿದರು. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಶುಕ್ರವಾರ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ತಲುಪ್ತಾ ಇದ್ದಂತೆ ಎಸ್ಐಟಿ ಬಂಧನಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪರಮೇಶ್ವರ್, ಪ್ರಜ್ವಲ್ ಮೇಲೆ ಅರೆಸ್ಟ್ ವಾರೆಂಟ್ ಇದೆ, ಹೀಗಾಗಿ ಪ್ರಜ್ವಲ್ ಬರ್ತಾ ಇದ್ದಂತೆ ಅರೆಸ್ಟ್ ಮಾಡಲೇಬೇಕಲ್ವಾ ಅಂತ ಹೇಳಿದ್ದಾರೆ. ಪ್ರಜ್ವಲ್ ಆಗಮನದ ಬಗ್ಗೆ ಪ್ರಿಯಾಂಕ ಖರ್ಗೆ ಪ್ರತಿಕ್ರಿಯಿಸಿ, 30 ದಿನಗಳ ಹಿಂದೆ ನಿಮ್ಮ ಸ್ವಾಭಿಮಾನ ಮರ್ಯಾದೆ ನೆನಪಿರಲಿಲ್ವಾ? ಪ್ರಜ್ವಲ್ ಮುಖದಲ್ಲಿ ಖಿನ್ನತೆ ಏನಾದರೂ ಕಾಣ್ತಾ ಇದೆಯಾ? ಇವರಿಗೆ ಖಿನ್ನತೆ ಆದರೆ ಸಂತ್ರಸ್ತೆಯರ ಪರಿಸ್ಥಿತಿ ಏನು? ಎಲ್ಲವೂ ಬಿಜೆಪಿ ನಾಯಕರ ನಿರ್ದೇಶನದ ಮೇರೆಗೆ ನಡೆದಿದೆ ಅಂತ ವಾಗ್ದಾಳಿ ನಡೆಸಿದರು. ಸಚಿವ ಪ್ರಿಯಾಂಕ ಖರ್ಗೆ ಟೀಕೆಗೆ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯಿಸಿ, ಪ್ರಿಯಾಂಕ್ ಅವರೊಬ್ಬ ವಿಶೇಷ ವ್ಯಕ್ತಿ, ಅವ್ರ ಬಗ್ಗೆ ಮಾತನಾಡೋದು ಸರಿಯಲ್ಲ, ನಾಲಿಗೆ ಇದೆ ಅಂತ ಮನ ಬಂದಂತೆ ಮಾತನಾಡ್ತಾರೆ ಎಂದರು. ಇದಕ್ಕೆ ತಕ್ಕ ಪ್ರತಿಫಲವನ್ನು ಅವರು ಅನುಭವಿಸ್ತಾರೆ ಅಂತ ಸಚಿವ ಪ್ರಿಯಾಂಕ ಖರ್ಗೆಗೆ ಅಶ್ವಥ್ ನಾರಾಯಣ್ ತಿರುಗೇಟು ಕೊಟ್ಟಿದ್ದಾರೆ. ಸಡನ್ ಆಗಿ ಸ್ವಾಭಿಮಾನ, ಪಕ್ಷದ ಗೌರವ, ಕುಟುಂಬದ ಗೌರವ ನೆನ್ಪಂತ ಖಿನ್ನತೆಗೆ ಒಳಗಾಗಿದ್ದಾರಂತೆ. ಆ ವಿಡಿಯೋ ನೋಡಿದ್ರೆ ತಮಗೆ ಅನ್ಸುತ್ತಾ ಕ್ಲೀನಾಗಿ ಸಲೂನ್ ಗಿಲೀನಿಗೆ ಹೋಗಿ ಬಂದಂಗಿದೆ? ಅದರಲ್ಲಿ ಖಿನ್ನತೆಗೆ ಒಳಗಾಗಿರುವಂಥ ವ್ಯಕ್ತಿ ಕಂಡ್ರ ನಿಮಗೆ? ಇವ್ರಿಗೆ ಖಿನ್ನತೆ ಆದರೆ ಪಾಪ ಮಹಿಳೆಯರದು ವ್ಯವಸ್ಥೆ ಏನು? ಇವೆಲ್ಲ ಆದಮೇಲೆ ಶಾ ಅವರು ಯಾರಾದರೂ BJP ಅವರು ನಿಮ್ಗೆ ಹೇಳಿರ್ಬೋದು, ಕೊನೆ ಫೇಸ್ UP ನಲ್ಲಿ ನಿನ್ಗೆ ಯಾರು ಗುರ್ತಿಡಿಯಲ್ಲ, ಈಗ ಬಾ ಹೊರಗಡೆ ಅಂತ ಹೇಳಿರ್ಬೇಕು. ಇವ್ರ ಬಾಯಿಗೆ ಒಂದು ಸ್ವಲ್ಪ ಬೀಗ ಹಾಕೊಂಡು ನೆಟ್ಟಿಗೆ ಮಾತಾಡೋದು ಕಲ್ತ್ಕೊಂಡ್ರೆ ಭಾಳ ಒಳ್ಳೇದಾಗಿರುತ್ತೆ. ನಾಲ್ಗೆ ಇದೆ ಅಂತ ಹೇಗೆ ಬೇಕಾದ್ರೂ ಮಾತಾಡ್ತಾರೆ, ಅವ್ರ ರೀತಿ ಮಿತಿ ಏನೂ ಇಲ್ಲ. ಹಾಗಾದ್ರೆ ನಾನೇನು ಹೆಚ್ಚು ವಿಶೇಷ ವ್ಯಕ್ತಿ ಬಗ್ಗೆ ಮಾತಾಡಲ್ಲ. ಈಗಾಗಲೇ ಅವರ ಬಾಯಿನ ಪ್ರತಿಫಲ ಆಗಲೇ ಅನುಭವಿಸಿದ್ದಾರೆ, ಇನ್ನೊಂದು ಜೂನ್ 4ನೇ ತಾರೀಕು ಇನ್ನೊಂದು ಅನುಭವಿಸ್ತಾರೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ವಿದೇಶಕ್ಕೆ ಪಲಾಯನ ಮಾಡಿದ ಪ್ರಜ್ವಲ್ ಬಗ್ಗೆ 1 ತಿಂಗಳು ಕಳೆದ್ರೂ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಪ್ರಜ್ವಲ್ನ ಕರೆತರಕ್ಕೆ ಎಸ್ಐಟಿ ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ರು ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಆದರೆ ಇದೀಗ ದಿಢೀರಂತ ಪ್ರಜ್ವಲ್ ವಿಡಿಯೋ ಮಾಡಿ ಪ್ರತ್ಯಕ್ಷವಾಗಿದ್ದಾರೆ. ಜೊತೆಗೆ ಮೇ 31ರಂದು ವಾಪಸ್ಸಾಗಿ ವಿಚಾರಣೆ ಎದುರಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ಪ್ರಜ್ವಲ್ನ ಈ ನಡೆಗೆ ಪಾಸ್ಪೋರ್ಟ್ ರದ್ದತಿಯೇ ಕಾರಣ ಅಂತ ತಿಳಿದು ಬಂದಿದೆ. D1135500 ಸಂಖ್ಯೆಯ ಪಾಸ್ಪೋರ್ಟ್ ಹೊಂದಿರೋ ಪ್ರಜ್ವಲ್ಗೆ 2024ರ ತನಕ ವ್ಯಾಲಿಡಿಟಿ ಇತ್ತು. 2019ರ ಆಗಸ್ಟ್ 1ರಂದು ಪ್ರಜ್ವಲ್ ಸಂಸದರಾದಾಗ ವಿದೇಶಾಂಗ ಇಲಾಖೆ ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟಿತ್ತು. ಪ್ರಜ್ವಲ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದತಿಗೆ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ 2 ಸಲ ಪತ್ರ ಬರೆಯಲಾಗಿತ್ತು. ಜೊತೆಗೆ ಎಸ್ಐಟಿಯಿಂದಲೂ ವಿದೇಶಾಂಗ ಇಲಾಖೆಗೆ ಪತ್ರ ಬರೆಯಲಾಗಿತ್ತು. ಹಾಗಾಗಿ ಪ್ರಜ್ವಲ್ರ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಕೂಡ ಶುರುವಾಗಿದೆ ಅನ್ನಲಾಗಿದೆ. ಹೀಗಾಗಿ ಬೇರೆ ದಾರಿ ಇಲ್ಲದೆ ಆತಂಕಗೊಂಡ ಪ್ರಜ್ವಲ್ ವಾಪಸ್ ಬರೋದಾಗಿ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಅನ್ನಲಾಗಿದೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಬಯಲಾದ ದಿನದಿಂದಲೂ ಒಂದಿಲ್ಲೊಂದು ಗೊಂದಲಗಳು ಸೃಷ್ಟಿಯಾಗ್ತಲೇ ಇತ್ತು. ಇದೇ ವಿಚಾರವಾಗಿ ಪ್ರಜ್ವಲ್ನ ಕುಟುಂಬವು ಸಾಕಷ್ಟು ಅಪಮಾನಗಳನ್ನ ಎದುರಿಸ್ತಲೇ ಇತ್ತು. ಆದರೆ ಪ್ರಜ್ವಲ್ನ ನಡೆ, ಸುಳಿವು, ಪ್ರತಿಕ್ರಿಯೆ ಮಾತ್ರ ಯಾರಿಗೂ ಸಿಕ್ಕಿರಲಿಲ್ಲ. ಇದೀಗ ಪಬ್ಲಿಕ್ ಟಿವಿಗೆ ವಿದೇಶದಲ್ಲಿದ್ದ ಪ್ರಜ್ವಲ್ನ ಆಗು ಹೋಗುಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ. ಪೆನ್ ಡ್ರೈವ್ ಪ್ರಕರಣದಿಂದ ಪ್ರಜ್ವಲ್ ಮಾನಸಿಕವಾಗಿ ಕುಗ್ಗಿದ್ರು ಅನ್ನಲಾಗಿದ್ದು, ಪ್ರಕರಣದಿಂದ ಡಿಸ್ಟರ್ಬ್ ಆಗಿದ್ದ ಪ್ರಜ್ವಲ್ 7 ದಿನ ಮನಃಶಾಸ್ತ್ರಜ್ಞರಿಂದ ಕೌನ್ಸಿಲಿಂಗ್ಗೆ ಒಳಗಾಗಿದ್ರು ಅನ್ನಲಾಗಿದೆ. ಕುಟುಂಬದ ಹಿರಿಯರೊಬ್ಬರ ಸಲಹೆ ಮೇರೆಗೆ ಆಪ್ತರ ಮೂಲಕ ಪ್ರಜ್ವಲ್ಗೆ ಮನಃಶಾಸ್ತ್ರಜ್ಞರಿಂದ ಕೌನ್ಸಿಲಿಂಗ್ ಮಾಡಲಾಗಿತ್ತಂತೆ. ಕೌನ್ಸಿಲಿಂಗ್ ಬಳಿಕ ಹೋಮ್ ಐಸೋಲೇಷನ್ ನಲ್ಲಿ ಪ್ರಜ್ವಲ್ ಇರ್ತಿದ್ರಂತೆ. ಹಾಗಾಗಿ ಮಾನಸಿಕ ಚಿಕಿತ್ಸೆಯ ನಂತರ ಪ್ರಜ್ವಲ್ ವಾಪಸ್ ಆಗ್ತಿದ್ದಾರೆ ಅಂತ ಹೇಳಲಾಗಿದೆ. ನಾಳೆ ಶುಕ್ರವಾರ ಮಧ್ಯರಾತ್ರಿ 12:30ಕ್ಕೆ ಪ್ರಜ್ವಲ್ ಬೆಂಗಳೂರಿಗೆ ವಾಪಸ್ ಆಗ್ತಾರೆ.
ಪ್ರಜ್ವಲ್ ರೇವಣ್ಣ ಪ್ರಕರಣ ಸಂಬಂಧ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಹಾಸನದ ಆರ್ಸಿ ರಸ್ತೆಯಲ್ಲಿರುವ ಸಂಸದರ ನಿವಾಸ, ಹೊಳೆನರಸೀಪುರದ ಎಚ್ಡಿ ರೇವಣ್ಣ ನಿವಾಸ ಹಾಗೂ ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿಕಡದ ಫಾರ್ಮ್ ಹೌಸ್ಗೆ ಏಕಕಾಲದಲ್ಲಿ ಎಫ್ಎಸ್ಎಲ್ ಬೆರಳಚ್ಚು ತಜ್ಞರ ಜೊತೆ ಎಸ್ಐಟಿ ತಂಡ ಆಗಮಿಸಿ ತಪಾಸಣೆ ನಡೆಸಿದರು. ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ತಪಾಸಣೆ ನಡೆಸಿ ಹಲವು ಸಾಕ್ಷಿಗಳನ್ನು ಸಂಗ್ರಹಿಸಿದೆ. ಹಾಸನದಲ್ಲಿರುವ ಸಂಸದರ ನಿವಾಸದಲ್ಲೇ ಅತ್ಯಾಚಾರ ನಡೆದಿದೆ ಹಾಗೂ ಅಶ್ಲೀಲ ವಿಡಿಯೋಗಳನ್ನು ಚಿತ್ರೀಕರಿಸಿರುವ ಬಗ್ಗೆ ಸಂತ್ರಸ್ತೆಯರು ದೂರು ನೀಡಿರುವುದರಿಂದ ಸತತ 8 ಗಂಟೆಗಳ ಕಾಲ ಸಂಸದರ ನಿವಾಸದಲ್ಲಿ ಇಂಚಿಂಚು ಜಾಲಾಡಿದೆ. ನಿವಾಸದ ಮೇಲ್ಭಾಗದಲ್ಲಿರುವ ಪ್ರಜ್ವಲ್ ರೇವಣ್ಣ ಮಲಗ್ತಾ ಇದ್ದ ಕೋಣೆಯಲ್ಲಿ ಅತಿ ಹೆಚ್ಚು ಸಮಯ ಶೋಧ ನಡೆಸಿ ತನಿಖೆಗೆ ಪೂರಕವಾದ ಮಹತ್ವದ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಲ್ಲದೆ ಪ್ರಜ್ವಲ್ ರೇವಣ್ಣ ಮಲಗ್ತಾ ಇದ್ದ ದಿಂಬು, ಹೊದಪು, ಹಾಸಿಗೆ ಹಾಗೂ ಅವರು ಬಳಸ್ತಾ ಇದ್ದ ವಸ್ತುಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ವಶಕ್ಕೆ ಪಡೆದಿದೆ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ನಾಳೆ ಹಾಸನದಲ್ಲಿ ಬೃಹತ್ ಹೋರಾಟ ಮುಂದಾಗಿದೆ. ವಿವಿಧ ಮಹಿಳಾ, ಕಾರ್ಮಿಕ, ರೈತ, ಯುವಜನ, ದಲಿತ ವಿದ್ಯಾರ್ಥಿ ಸಂಘಟನೆಗಳು ಸೇರಿ ರಾಜ್ಯ ಮಟ್ಟದ ಹೋರಾಟಕ್ಕೆ ಸಜ್ಜಾಗಿರುವ ಸುಮಾರು 10,000 ಹೋರಾಟಗಾರರು ನಾಳಿನ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಹಾಸನದ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಶುರು ಮಾಡಿ ಬಳಿಕ ಡಿಸಿ ಕಚೇರಿ ಎದುರಿನ ರಸ್ತೆಯಲ್ಲಿ ಬೃಹತ್ ಬಹಿರಂಗ ಸಭೆಯನ್ನು ನಡೆಸಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಂಧಿಸಬೇಕು, ಸಂತ್ರಸ್ತ ಮಹಿಳೆಯರ ಘನತೆಯನ್ನು ರಕ್ಷಿಸಿ ಅವರಿಗೆ ರಕ್ಷಣೆ ಕೊಡಬೇಕು, ಅಶ್ಲೀಲ ವಿಡಿಯೋಗಳನ್ನು ಹಂಚಿದವರ ವಿರುದ್ಧವೂ ಕೂಡ ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಒತ್ತಾಯಿಸುತ್ತಿದ್ದಾರೆ. ಪ್ರತಿಭಟನೆಯಲ್ಲಿ ರಾಷ್ಟ್ರೀಯ ಮಹಿಳಾ ಪರ ಹೋರಾಟಗಾರ್ತಿ ಸುಭಾಷಿಣಿ ಅಲಿ, ಭ್ರಷ್ಟಾಚಾರ ವಿರೋಧಿ ಹೋರಾಟದ ಹೋರಾಟಗಾರ SR ಹಿರೇಮಠ್, ಹಲವು ಸಾಹಿತಿಗಳು, ಮಹಿಳಾ ಪರ ಹೋರಾಟಗಾರರು ಹಾಗೂ ಚಿಂತಕರು ಸೇರಿ ಹಲವು ಜನ ಭಾಗಿಯಾಗ್ತಿದ್ದಾರೆ. ಹಾಸನದ ಜಿಲ್ಲೆಗೆ ಹೋರಾಟಗಾರರ ದಂಡೆ ಹರಿದು ಬರ್ತಾ ಇದೆ.